Subscribe to Quality Pillar channel for quality, Six Sigma and lean related videos. Hello friends, ನಮಸ್ಕಾರ. ಸಾರಿ ಫಾರ್ ದ ಡಿಲೇ ಆಫ್ ದ ವಿಡಿಯೋ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಡ್ಯೂ ಟು ಸಮ್ ಪರ್ಸನಲ್ ರೀಸನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PPAP ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದನ್ನು ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ ಮಾಡಬೇಕಂತ, ಬಟ್ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇದು ಜಸ್ಟ್ PPAP ಜನರಲ್ ಬ್ರೀಫ್ ಇಂಟ್ರೊಡಕ್ಷನ್ ಥರ ಒಂದು ಪ್ರೆಸೆಂಟೇಷನ್ ಮಾಡಿದ್ದೀನಿ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ರಿಲೇಟೆಡ್ ಟು PPAP ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ PPAP, what are the elements of PPAP, and what are the levels of PPAP, why to use PPAP and when to make PPAP, and ಲಾಸ್ಟಲ್ಲಿ ಒಂದು ಕ್ವಿಜ್ ಇದೆ. ಸೊ ಈ ಡಿಫ್ರೆಂಟ್ ಕ್ವಶನ್ಸ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದು ನಮ್ಮದು ವಾಟ್ ಈಸ್ PPAP. PPAP ಅಂದರೆ ಏನು? ಸೊ ನಾವು ಸುಮಾರು ಈ ಆಟೋಮೋಟಿವ್ ಇಂಡಸ್ಟ್ರಿ ಅಥವಾ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ PPAP ಬಗ್ಗೆ ನಾವು ಕೇಳಿರ್ತೀವಿ. What it is actually. So it is nothing but production part approval process. So generally ಹೇಳಬೇಕಂದ್ರೆ it is a process of documentation and establishing confidence in supplier and their production process during new product development or in an existing production part. ಇದೊಂದು ಡೆಫಿನಿಷನ್. ಸೊ ಈ ಡೆಫಿನಿಷನ್ ಅಂದರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಡಾಕ್ಯುಮೆಂಟೇಷನ್. ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ವಾಟ್ ಈಸ್ ದ ಪ್ರೊಡಕ್ಷನ್ ಪ್ರೊಸೆಸ್, ನಾವು ಏನೇನಿಂದ ಪ್ಲ್ಯಾನ್ ಮಾಡಿರ್ತೀವಲ್ಲ ಆ ಒಂದು ಪ್ರೊಸೆಸ್ಗಳನ್ನ ಡಾಕ್ಯುಮೆಂಟ್ ಮಾಡ್ತೀವಿ. ಆಮೇಲೆ ಒಂದು ಎಸ್ಟಾಬ್ಲಿಷ್ ಫ್ಲೋನ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ತೀವಿ ಸಪ್ಲೈಯರ್ ಮತ್ತು ಅವ್ರ ಪ್ರೊಸೆಸ್ಸಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ. ಇದು ಯಾವಾಗ ಆಗುತ್ತೆ ಅಂದರೆ ಆಲ್ಮೋಸ್ಟ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಆಗುತ್ತೆ. ಆರ್ಎಲ್ಸ್ ಒಂದು ಎಕ್ಸಿಸ್ಟಿಂಗ್ ಪಾರ್ಟ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಅದರಲ್ಲಿ ಎನಿ ಆಪ್ಟಿಮೈಸೇಷನ್ ಅಥವಾ ಪ್ರಾಡಕ್ಟ್ ಇಂಪ್ರೂವೈಸೇಷನ್ ಏನೋ ಮಾಡೋ ಟೈಮಲ್ಲಿ ಈ PPAPನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಅ ಪಾರ್ಟ್ಸ್ ಆ್ಯಟ್ ಸಪ್ಲೈಯರ್ ಎಂಡ್ ಆ್ಯಂಡ್ ಗೆಟಿಂಗ್ ಅಪ್ರೂವಲ್ ಫ್ರಮ್ ಕಸ್ಟಮರ್. ಇನ್ನೊಂದು ಸಿಂಪಲ್ ಡೆಫಿನೇಷನ್, ಇಟ್ಸ್ ಅ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಡಾಕ್ಯುಮೆಂಟ್ಸ್. ಡಿಫ್ರೆಂಟ್ ಡಾಕ್ಯುಮೆಂಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಡ್ಯೂರಿಂಗ್ ಪ್ರೊಡಕ್ಷನ್ ಆಫ್ ಎನಿ ಒಂದು ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡೈಮೆನ್ಷನ್ ರಿಪೋರ್ಟ್, ಡ್ರಾಯಿಂಗ್ಸ್, ಡಿಫ್ರೆಂಟ್ ಅವನ್ನ ನಾವು ನೆಕ್ಸ್ಟ್ ಒನ್ ಬೈ ಒನ್ ನೋಡೋಣ. ಈ ಥರ ಡಿಫ್ರೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅವನ್ನ ನಾವು ಪ್ರೊಡ್ಯೂಸ್ ಮಾಡಿ ಕಸ್ಟಮರಿಂದ ಅಪ್ರೂವಲ್ ತೊಗೋತೀವಿ. ಸೊ ಇದಕ್ಕೂ ಕೂಡ PPAP ಅಂತ ಅನ್ಬೋದು, ಪ್ರೊಡಕ್ಷನ್ ಪಾರ್ಟ್ ಅಪ್ರೂವಲ್ ಪ್ರೋಸೆಸ್. ಬೇಸ್ಡ್ ಆನ್ ಸರ್ಟೆನ್ ಡಾಕ್ಯುಮೆಂಟ್ಸ್, ರಿಪೋರ್ಟ್ಸ್ ಆ್ಯಂಡ್ ಮೆಜರ್ಡ್ ರಿಸಲ್ಟ್ಸ್ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಈ ಅಪ್ರೂವಲ್ಸ್ ಏನು ತೊಗೊಳ್ತೀವಲ್ಲ, ಇದು ಬೇಸ್ಡ್ ಆನ್ ಸರ್ಟೆನ್ ಡಾಕ್ಯುಮೆಂಟ್ಸ್, ರಿಪೋರ್ಟ್ಸ್ ಮತ್ತು ಮೆಜರ್ಡ್ ಕೆಲವೊಂದು ರಿಸಲ್ಟ್ಸ್ಗಳನ್ನ, ಇವಾಗ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಇರುತ್ತಲ್ಲ ಅವುಗಳ ಮೇಲೆ ಅಪ್ರೂವಲ್ಸ್ ತೊಗೊಳ್ತಾರೆ ಕಸ್ಟಮರ್ ಕಡೆಯಿಂದ. ಸೊ ದಿಸ್ ಈಸ್ ಕಾಲ್ಡ್ PPAP. ಒಂದು ಜನರಲ್ ನಿಮಗೆ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ವಾಟ್ ಈಸ್ PPAP ಅಂತ. ನಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಇನ್ನೊಂದು ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ ವಾಟ್ ಈಸ್ PPAP ಅಂತ. ಸೊ PPAP ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಫೋರ್ಡ್ ಮೋಟರ್ಸ್ ಇನ್ 1993 ಇನ್ ಅಸೋಸಿಯೇಷನ್ ವಿತ್ AIAG, ಆಟೋಮೋಟಿವ್ ಇಂಡಸ್ಟ್ರಿ ಆ್ಯಕ್ಷನ್ ಗ್ರೂಪ್ ಅಂತ. ಸೊ ನೌ ವಿ ಹ್ಯಾವ್ PPAP 4th edition 2006 by AIAG. PPAP ಈಸ್ ಒನ್ ಆಫ್ ದ ಕೋರ್ ಟೂಲ್ ಆಫ್ ಕ್ವಾಲಿಟಿ. ಸೊ ಇದರಲ್ಲಿ ಏನಿದೆ ಅಂದರೆ PPAP ವಾಸ್ ಫಸ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಇದು ಅಂದರೆ, ಸೊ 1993 ಇಂಟ್ರೊಡ್ಯೂಸ್ ಆಯಿತು. ಫೋರ್ಡ್ ಮೋಟರ್ಸ್ ಅವರು ಇದನ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು. ಇದಕ್ಕೆ ರೆಫರೆನ್ಸ್ ಯಾವುದು ಅಂದರೆ AIAG, ಆಟೋಮೋಟಿವ್ ಇಂಡಸ್ಟ್ರಿ ಆ್ಯಕ್ಷನ್ ಗ್ರೂಪ್ ಅಂತ ಒಂದು ಗ್ರೂಪ್ ಇದೆ, ಅಸೋಸಿಯೇಷನ್. ಆ ಗ್ರೂಪ್ ಅವರು ಈ ಒಂದು PPAP ಒಂದು ಮ್ಯಾನ್ಯುವಲ್ ಇರುತ್ತೆ, ಆ ಮ್ಯಾನ್ಯುವಲ್ನ ಬಿಡುಗಡೆ ಮಾಡ್ತಾರೆ. ಸೊ ಇದು ಫಸ್ಟ್ 2006 ರಿಲೀಸ್ ಆಗಿತ್ತು. ಇದು 1993 ರಿಲೀಸ್ ಆಗಿತ್ತು. ಸೊ ನೌ ವಿ ಹ್ಯಾವ್ PPAP 4th edition ದಟ್ ಈಸ್ ಆಫ್ 2006 ಬೈ AIAG. ಸೊ PPAP ಈಸ್ ಒನ್ ಆಫ್ ದ ಕೋರ್ ಟೂಲ್ ಆಫ್ ಕ್ವಾಲಿಟಿ. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ 5 ಟೂಲ್ಸ್ ಇದ್ದಾವೆ ಕ್ವಾಲಿಟಿದು. ಸೊ ಯಾವ್ಯಾವ ಅಂದರೆ ಅಡ್ವಾನ್ಸ್ ಪ್ರಾಡಕ್ಟ್ ಕ್ವಾಲಿಟಿ ಪ್ಲ್ಯಾನಿಂಗ್ APQP, ಫೇಲ್ಯೂರ್ ಮೋಡ್ ಎಫೆಕ್ಟ್ಸ್ ಅನಾಲಿಸಿಸ್ FMEA, ಮೆಜರ್ಮೆಂಟ್ ಸಿಸ್ಟಮ್ ಅನಾಲಿಸಿಸ್ MSA, ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ ಕಂಟ್ರೋಲ್ SPC, ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಾಡಕ್ಟ್ ಪಾರ್ಟ್ ಅಪ್ರೂವಲ್ ಪ್ರೋಸೆಸ್. ದೀಸ್ ಆರ್ ದ 5 ಕೋರ್ ಟೂಲ್ಸ್. ಈ 5 ಕೋರ್ ಟೂಲ್ಸ್ ಒಂದು ಯಾವುದೇ ಆಟೋಮೋಟಿವ್ ಇಂಡಸ್ಟ್ರಿ ಇಫ್ ಇಟ್ ಈಸ್ ಗೆಟಿಂಗ್ ಸರ್ಟಿಫೈಡ್ ಬೈ IATF, ದೆನ್ ಇಟ್ ಶುಡ್ ಇಂಪ್ಲಿಮೆಂಟ್ ದೀಸ್ ಸಿಸ್ಟಮ್ಸ್. ಈ APQP, FMEA, MSA, SPC ಮತ್ತು PPAPನ ಇದು ಫಾಲೋ ಮಾಡಬೇಕು ಆ್ಯಸ್ ಪರ್ ದಿಸ್ ಎಡಿಷನ್, PPAP ಎಡಿಷನ್.
PPAPನ PPAP ಎಡಿಷನ್ 4 ಪ್ರಕಾರ ಅದನ್ನ ಫಾಲೋ ಮಾಡಬೇಕು. ಅದರಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೆನ್ಷನ್ ಮಾಡಿರ್ತಾರೆ ಅದನ್ನು ಫಾಲೋ ಮಾಡಬೇಕು. ಸೊ ದಿಸ್ ಈಸ್ ಸಮ್ ವಾಟ್ ಮೋರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ PPAP. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ PPAP? ನಮ್ಮ PPAPಲ್ಲಿ ಡಾಕ್ಯುಮೆಂಟ್ಸ್ ಎಲಿಮೆಂಟ್ಸ್ ಅಂತ ಅನ್ನಲ್ಲ. ಸೊ ಅವು ಯಾವ್ಯಾವು ಅಂದರೆ, ಫಸ್ಟ್ ಒನ್ ಡಿಸೈನ್ ರೆಕಾರ್ಡ್, ನೆಕ್ಸ್ಟ್ ಇಂಜಿನಿಯರಿಂಗ್ ಚೇಂಜ್ ನೋಟ್, engineering approval, DFMEA design failure mode effects analysis, process flow diagram, PFMEA process failure modes effects analysis, control plan, MSA measurement system analysis. So idu one of core tool ide MSA, again it's a part of PPAP. Dimensional results, next material or performance test report, next ಇನಿಷಿಯಲ್ ಪ್ರೊಸೆಸ್ ಸ್ಟಡೀಸ್ ಆರ್ SPC ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್. ಸೊ ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಆಲ್ರೆಡಿ PPAPಲ್ಲಿ ಕೋರ್ ಟೂಲ್ಸ್ಗಳನ್ನ. ಬಟ್ ಅಗೇನ್ ಬಿಗ್ ಮೆಥಡಾಲಜಿ ಅವ್ರು ಬಿಗ್ ಸ್ಟಡಿ ಅಂತ ಅಂತಾರೆ, ಅವನ್ನ ಇಂಡಿವಿಜುವಲ್ ಆಗಿ ಇನ್ ಡೆಪ್ತ್ ಸ್ಟಡಿ ಮಾಡ್ಬೋದು ಲೈಕ್ SPC ಕೋರ್ ಟೂಲ್ಸ್ಗಳನ್ನು. ಸೊ ನೆಕ್ಸ್ಟ್ ನಮ್ಮದು ಇನಿಷಿಯಲ್ ಪ್ರೊಸೆಸ್ ಸ್ಟಡೀಸ್ ಆರ್ SPC ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್, ಕ್ವಾಲಿಫೈಡ್ ಲ್ಯಾಬ್ ರಿಪೋರ್ಟ್ಸ್, AAR ಅಪಿಯರೆನ್ಸ್ ಅಪ್ರೂವಲ್ ರಿಪೋರ್ಟ್ಸ್, sample production parts, master sample, checking aids, customer specific requirements, PSW part submission warrant. ಈ ಥರ PPAPಲ್ಲಿ 18 ಎಲಿಮೆಂಟ್ಸ್ ಇದ್ದಾವೆ. ಹಿಯರ್ ಫಸ್ಟ್ ಆರ್ 10, ಸೊ ಹಿಯರ್ ಆರ್ 8. ಸೊ ಟೋಟಲ್ 18 ಎಲಿಮೆಂಟ್ಸ್ ಇದ್ದಾವೆ. ದಿ 18 ಡಾಕ್ಯುಮೆಂಟ್ಸ್ಗಳನ್ನ ನಾವು ಡ್ಯೂರಿಂಗ್ PPAP ನಾವು ಪ್ರೊಡ್ಯೂಸ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ಪಾರ್ಟ್. ಒಂದು ಪಾರ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಅದು ಡಿಸೈನ್ ರೆಕಾರ್ಡ್ ಇರುತ್ತೆ. ಡಿಸೈನ್ ರೆಕಾರ್ಡ್ ಇಸ್ ನಥಿಂಗ್ ಬಟ್ ದ ಡ್ರಾಯಿಂಗ್ and engineering change note. If any changes without changing the drawing, if you are changing anything in the product, that is called engineering change note. So ಅದನ್ನು ನಾನು ಡಿಸೈನ್ ಚೇಂಜ್ ಮಾಡಿದೆನು ನಾವು ಅದನ್ನ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಇಂಜಿನಿಯರಿಂಗ್ ಅಪ್ರೂವಲ್ಸ್, ಎನಿ ಅದರ್ ದೆನ್ ಇಂಜಿನಿಯರಿಂಗ್ ಚೇಂಜ್ ಎನಿ ಅಪ್ರೂವಲ್ಸ್ ಇದ್ದರೆ ಅವನ್ನ ನಾವು ಇಂಜಿನಿಯರಿಂಗ್ ಅಪ್ರೂವಲ್ಸ್ ತೊಗೋಬೋದು. ಈ ಥರ DFMEA ಪ್ರೊಸೆಸ್ ಫ್ಲೋ, ಈ ಥರ ಎಲ್ಲ ಪ್ರೊಸೆಸ್ ಫ್ಲೋ ಐ ಥಿಂಕ್ ನೀವು ಒಂದು ವಿಡಿಯೋ ನೋಡಿರ್ಬೋದು. ಆಲ್ರೆಡಿ ಪ್ರೊಸೆಸ್ ಫ್ಲೋ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಥರ ಪ್ರೊಸೆಸ್ ಫ್ಲೋ ಕ್ರಿಯೇಟ್ ಮಾಡ್ತಾರೆ, ಕಂಟ್ರೋಲ್ ಪ್ಲಾನ್ ಕ್ರಿಯೇಟ್ ಮಾಡ್ತಾರೆ, MSc ಸ್ಟಡಿ ಮಾಡ್ತಾರೆ ಪ್ರೊಡ್ಯೂಸ್ ಮಾಡೋಂಥ ಪಾರ್ಟ್ಗಳ ಮೇಲೆ. ಸೊ ಡೈಮೆನ್ಷನ್ ರಿಸಲ್ಟ್ಸ್ ತೊಗೋತಾರೆ, CMM ಇನ್ಸ್ಪೆಕ್ಷನ್, ಕ್ವಾಲಿಟಿ ಇನ್ಸ್ಪೆಕ್ಷನ್, ಈ ಡಿಫ್ರೆಂಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸಿಂದ ಡೈಮೆನ್ಷನ್ ರಿಪೋರ್ಟ್ ರೆಡಿ ಮಾಡ್ತಾರೆ. ಮಟೀರಿಯಲ್ ರಿಪೋರ್ಟ್ ಇರುತ್ತೆ. ಈ ಎಲ್ಲ ರಿಪೋರ್ಟ್ಸ್ಗಳನ್ನ ಪ್ರಿಪೇರ್ ಮಾಡಿ ಕಸ್ಟಮರ್ ಕಡೆಯಿಂದ ಅಪ್ರೂವಲ್ಸ್ ತೊಗೊಳ್ಳದೆ PPAP. ಇಟ್ಸ್ ಕಂಪ್ಲೀಟ್ ಹೋಲ್ ಪ್ರೋಸೆಸ್ ಇಸ್ ಅ PPAP. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ವಾಟ್ ಆರ್ ದ ಲೆವೆಲ್ಸ್ ಆಫ್ PPAP? ಸೊ PPAPಲ್ಲಿ 5 ಲೆವೆಲ್ಸ್ ಇದ್ದಾವೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5. ಸೊ ಇಲ್ಲಿ ಒಂದು ಟೇಬಲ್ ನೋಡ್ಬೋದು. 18 ಎಲಿಮೆಂಟ್ಸ್ ಇದ್ದಾವೆ. ಯಾವ್ಯಾವನ್ನ ನಾವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಪ್ರಕಾರ ಯಾವ್ಯಾವುದನ್ನು ಪ್ರೊಡ್ಯೂಸ್ ಮಾಡಬೇಕು, ಯಾವ್ಯಾವುದನ್ನು ರಿಟರ್ನ್ ಮಾಡಬೇಕು, ಯಾವ್ಯಾವುದನ್ನು ಸಬ್ಮಿಟ್ ಮಾಡಬೇಕು, ಯಾವ್ಯಾವ ಅಪ್ಲಿಕೇಬಲ್ ಇದ್ದಾವೆ, ಯಾವ್ಯಾವ ನಾಟ್ ಅಪ್ಲಿಕೇಬಲ್ ಇದ್ದಾವೆ. ನೀವೊಂದು ಈ ಟೇಬಲ್ ನೋಡಿದರೆ ಗೊತ್ತಾಗುತ್ತೆ. R ಅಂದರೆ ಯು ಹ್ಯಾವ್ ಟು retain that document, you have to create and you have to keep it with you, and whenever customer asks you have to submit to the customer. Level 2 next yes ಅಂದರೆ you have to submit to the customer. yes ಅಂದರೆ ಇಲ್ಲಿ ನೀವು ನೋಡ್ಬೋದು ಲೆವೆಲ್ ಇಲ್ಲಿ ಎಸ್ ಅಂತ ಬರೆದಿದ್ದಾರೆ. ಸೊ ಎಸ್ ಅಂದರೆ ಯು ಹ್ಯಾವ್ ಟು ಸಬ್ಮಿಟ್, ದೆರ್ ಇಸ್ ನೋ ಎನಿ ಆಪ್ಷನ್. ಸೊ ಸ್ಟಾರ್ ಅಂತ ಹಾಕಿದಾಗ ಇಲ್ಲಿ ಇದೆ ನೋಡಿ, ಆರ್ಗನೈಸೇಷನ್ ಶಾಲ್ ರಿಟೇನ್ at approved location and submit to the customer, and double star if required applicable. ಕಸ್ಟಮರ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಆ ಟೈಮಲ್ಲಿ ನಾವು ಅವನ್ನ ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿ ಲೆವೆಲ್ ಇದೆ ನೋಡಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಅಂತ. ಸೊ ಲೆವೆಲ್ 1ನಲ್ಲಿ ಏನು ಮಾಡ್ತಾರೆ ಅಂದರೆ ಜಸ್ಟ್ ಪಾರ್ಟ್ ಸಬ್ಮಿಷನ್ ವಾರೆಂಟ್ PSW ಓನ್ಲಿ ದಟ್ ಶುಡ್ ಬಿ ಸಬ್ಮಿಟೆಡ್ ಟು ದ ಕಸ್ಟಮರ್. ರಿಮೈನಿಂಗ್ ಯಾವ ಡಾಕ್ಯುಮೆಂಟ್ಸು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ಫಾರ್ ದೇರ್ ಎನ್ಶೂರ್, ಅವ್ರಿಗೆ ಒಂದು ಶ್ಯೂರಿಟಿ ಬರೋ ಥರ ಪ್ರೊಡ್ಯೂಸ್ ಮಾಡಿರೋ ಪಾರ್ಟು ಕರೆಕ್ಟಾಗಿ ಮ್ಯಾಚ್ ಆಗತ್ತಲ್ಲ ರಿಕ್ವೈರ್ಮೆಂಟ್ನ ಅಂತ. ಸೊ ಬಟ್ ಸಬ್ಮಿಟ್ ಮಾಡೋದು PSW ಮಾತ್ರ. ಲೆವೆಲ್ 2ಅಲ್ಲಿ PSW ವಿತ್ ಪ್ರಾಡಕ್ಟ್ ಸ್ಯಾಂಪಲ್ ಆ್ಯಂಡ್ ಲಿಮಿಟೆಡ್ ಸಪೋರ್ಟಿಂಗ್ ಡೇಟಾ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಜಸ್ಟ್ ಇದರಲ್ಲಿ ನೀವು ಕಾಲಮಲ್ಲಿ ನೋಡ್ಬೋದು. ಲೆವೆಲ್ 2ಅಲ್ಲಿ ಯಾವ್ಯಾವುದು ರಿಟರ್ನ್ ಮಾಡಿದ್ದಾರೆ, ಯಾವ್ಯಾವ ಸಬ್ಮಿಟ್ ಮಾಡಿದ್ದಾರೆ, ಲೈಕ್ ಇಂಜಿನಿಯರಿಂಗ್ ಚೇಂಜ್ ನೋಟ್, ಕಸ್ಟಮರ್ ಅಪ್ರೂವಲ್, DFMEA, ಪ್ರೊಸೆಸ್ ಫ್ಲೋ FMEA, ಕಂಟ್ರೋಲ್ ಪ್ಲಾನ್, ಈ ಥರ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಿರ್ತಾರೆ, ರಿಟರ್ನ್ ಮಾಡ್ಕೊಂಡಿರ್ತಾರೆ, ಸಬ್ಮಿಟ್ ಮಾಡಿರಲ್ಲ. ಸಬ್ಮಿಟ್ ಮಾಡೋದು ಕೆಲವೊಂದು ಡೈಮೆನ್ಷನ್ ರಿಪೋರ್ಟ್ಸ್ ಎಸ್ ಅಂತ ಯಾವ್ದು ಮೆನ್ಷನ್ ಮಾಡಿದಾರಲ್ಲ
ಅವನ್ನ ಮಾತ್ರ ನಾವು ಸಬ್ಮಿಟ್ ಮಾಡಿರ್ತಾರೆ ಕಸ್ಟಮರ್ಗೆ. ಸೊ ಲೆವೆಲ್ 3ಅಲ್ಲಿ PSW ವಿತ್ ಪ್ರಾಡಕ್ಟ್ ಸ್ಯಾಂಪಲ್ಸ್ ಆ್ಯಂಡ್ ಕಂಪ್ಲೀಟ್ ಸಪೋರ್ಟಿಂಗ್ ಡೇಟಾ. ಸೊ ಮೋಸ್ಟ್ ಆಫ್ ದ ಕಾಮನ್ ಇಂಡಸ್ಟ್ರೀಸ್ ಯೂಸ್ ಮಾಡೋದು ಲೆವೆಲ್ 3 ಮತ್ತು ಲೆವೆಲ್ 4 ಆ್ಯಂಡ್ ವೆರಿ ಹೈ ಆರ್ ಎಲ್ಸ್ ವೆರಿ ಕ್ರಿಟಿಕಲ್ ಆರ್ ಎಲ್ಸ್ ಹೈ ಪ್ರಿಸಿಷನ್ ಅಥವಾ ಹೈಲಿ ಸೇಫ್ಟಿ ಇರೋ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪ್ನೀಸ್ಗಳು ಲೆವೆಲ್ 5ನ ಯೂಸ್ ಮಾಡ್ತೇವೆ. ಲೈಕ್ ಏರೋಸ್ಪೇಸ್ ಆರ್ ಎಲ್ಸ್ ಆಟೋಮೋಟಿವ್ ಸೆಕ್ಟ್ರಲ್ಲಿ ಕೆಲವೊಂದು ಹೈ ಪ್ರಿಸಿಷನ್ ಆಟೋಮೋಟಿವ್ಸ್ ಇರ್ತವೆ, ಇಂಜನ್ಸ್ ಎಲ್ಲ ಸೇಫ್ಟಿ ರಿಲೇಟೆಡ್, ಆ ಥರ ಎಲ್ಲ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳು ಲೆವೆಲ್ 5ನ ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ಲೆವೆಲ್ ಆಫ್ PPAP. ಸೊ ಐ ಹೋಪ್ ನಿಮಗೆ ಮತ್ತೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಯ್ತು ಅನ್ಕೋತೀನಿ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ವೈ PPAP ಈಸ್ ನೀಡೆಡ್? ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ವಾಟ್ ಈಸ್ ದ ಯೂಸ್, ವಾಟ್ ಈಸ್ ದ ಪರ್ಪಸ್? ಸೊ PPAP ensures the product quality, process confidence to produce the consistently meeting the specification. So and for any issue or customer complaint analysis, PPAP documents are referred. ಸೊ PPAPನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ, ಫಸ್ಟ್ ಬಂದು ನಾವು ಮಾಡಿರುವಂಥ ಪ್ರಾಡಕ್ಟನ್ನು, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥ ಪ್ರಾಡಕ್ಟನ್ನು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಡ್ಯೂರಿಂಗ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ. ಸೊ ಈ ಒಂದು ಡಾಕ್ಯುಮೆಂಟ್ಗಳಿಂದ ನಮಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಅವರ್ ಪ್ರೋಸೆಸ್ ಹೇಗಿದೆ, ನಮ್ಮದು ಕ್ವಾಲಿಟಿ ಯಾವ ಥರ ಇದೆ, ಯಾವ ಥರ ನಾವು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು, ದ ಸ್ಪೆಸಿಫಿಕೇಶನ್ ವಿಚ್ ಆರ್ ಮೆನ್ಷನ್ಡ್, ಯಾವ್ಯಾವ ಮೆನ್ಷನ್ ಮಾಡಿದ್ರೆ ಯಾವ ಥರ ನಾವು ಮೇಂಟೈನ್ ಮಾಡ್ಬೋದು. ಸೊ ಈ ಒಂದು ಡಾಕ್ಯುಮೆಂಟ್ ಮೇಲೆ ಈ ಥರ ಒಂದು ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಈ ವಿತ್ ರೆಫರೆನ್ಸ್ ಟು ದಿಸ್, ಇಫ್ ಯು ಫಾಲೋ ದಿಸ್ ಪ್ರೊಸೆಸ್ ಫ್ಲೋ, ಇಫ್ ಯು ಹ್ಯಾವ್ ಅ ಕಂಟ್ರೋಲ್ ಆನ್ ದಿಸ್ ಕಂಟ್ರೋಲ್ ಪ್ಲ್ಯಾನ್, ಸೊ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅಗೇನ್ ಕಸ್ಟಮರ್ಗೆ ನಾವು ತೋರಿಸೋಕ್ಕೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ವಿತ್ ಅಕಾರ್ಡಿಂಗ್ ಟು ದಿಸ್ ಡಾಕ್ಯುಮೆಂಟ್, ದಿಸ್ ಡೇಟಾ, ದಿಸ್ ಪ್ರಾಡಕ್ಟ್ ಕ್ಯಾನ್ ಮೀಟ್ ಯುವರ್ ರಿಕ್ವೈರ್ಮೆಂಟ್ ಅಂತ ಒಂದು ತೋರಿಸೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಗುತ್ತೆ. ಆ್ಯಂಡ್ ಫಾರ್ ಎನಿ ಇಶ್ಯೂ ಆರ್ ಕಸ್ಟಮರ್ ಕಂಪ್ಲೇಂಟ್ಸ್, ಇವಾಗ ಒಂದು ಯಾವುದೋ ಕಸ್ಟಮರ್ ಕಂಪ್ಲೇಂಟ್ ಬರುತ್ತೆ ಅಂದ್ಕೊಳ್ಳಿ, ಆಮೇಲೆ ಏನೋ ಒಂದು ಇಶ್ಯೂ ಆಗಿರುತ್ತೆ, ಆ ಇಶ್ಯೂನ ನಾವು ಅನಲೈಸಿಸ್ ಮಾಡಬೇಕಾದಾಗ PPAP ಡಾಕ್ಯುಮೆಂಟ್ಸ್ಗಳನ್ನ ನಾವು ರೆಫರೆನ್ಸ್ ಇಟ್ಕೊಂಡು ಅನಾಲಿಸಿಸ್ ಮಾಡ್ಬೋದು, ಇಶ್ಯೂನ ಅನಾಲಿಸಿಸ್ ಮಾಡ್ಬೋದು. ಸೊ ಫಾರ್ ದಿಸ್ 2 reasons, ಅಗೇನ್ ಮೆನಿ ರೀಸನ್ಸ್ ಆರ್ ದೇ, ಬಟ್ these are the 2 reasons for what PPAP is made or PPAP is followed. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ವೆನ್ ಟು ಪರ್ಫಾರ್ಮ್ PPAP. PPAP ಈಸ್ ಬೇಸಿಕಲಿ ಪರ್ಫಾರ್ಮ್ ಡ್ಯೂರಿಂಗ್ ಅ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಯಾವುದೇ ಒಂದು ಪ್ರಾಡಕ್ಟನ್ನು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ PPAPನ ಮಾಡ್ತಾರೆ. ಸೊ ಫಸ್ಟ್ ಒಂದು ಲಾಟನ್ನು ಇದು ಮಾಡ್ತಾರೆ, ಸ್ಯಾಂಪಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸ್ಯಾಂಪಲ್ ಡಾಕ್ಯುಮೆಂಟೇಷನ್ಗಳನ್ನ ಮೆಜರ್ ಮಾಡ್ತಾರೆ, ಜಸ್ಟ್ ಡೈಮೆನ್ಷನಲ್ ರಿಪೋರ್ಟ್ಸು ಇದು. ಆಮೇಲೆ ನಮಗೇನಾದರೂ ಪ್ರಾಬ್ಲಮ್ ಬಂತು ಅಂದರೆ ಮತ್ತೆ ಅಗೇನ್ ದೇ ವಿಲ್ ಟೇಕ್ ಒನ್ ಮೋರ್ ಟ್ರಯಲ್, ಪ್ರೊಸೆಸ್ಗಳನ್ನ ಫ್ರೀಸ್ ಮಾಡ್ತಾರೆ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫ್ಲೋ, PFMEA, ಕಂಟ್ರೋಲ್ ಪ್ಲ್ಯಾನ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ತಾ ಒಂದು ಸ್ಟೇಬಲ್ ಪ್ರೊಸೆಸ್ನ ಅಥವಾ ಸ್ಟೇಬಲ್ ಕ್ವಾಲಿಟಿನ ಮೀಟ್ ಮಾಡುವಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ತಾರೆ PPAPinದ ಡ್ಯೂರಿಂಗ್ ಇನಿಷಿಯಲ್ ಡೆವಲಪ್ಮೆಂಟ್. ಸೊ ಆವಾಗ ಒಂದು PPAPನ ಬೇಸಿಕ್ಲಿ ಆವಾಗ ಪರ್ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟ್ PPAP ಈಸ್ ಆಲ್ಸೋ ಪರ್ಫಾರ್ಮ್ ಡ್ಯೂರಿಂಗ್ ಎನಿ ಚೇಂಜ್ ಇನ್ ದ ಪ್ರೊಸೆಸ್, ಪ್ರೊಡಕ್ಷನ್ ಲೊಕೇಶನ್, ಮಷಿನ್ ಆರ್ ಮೇಜರ್ ಕಸ್ಟಮರ್ ಕಂಪ್ಲೇಂಟ್ಸ್. ಸೊ ಒನ್ ಮೋರ್ ಟೈಮ್ ಯಾವಾಗ PPAP ಮಾಡ್ತಾರೆ ಅಂದರೆ ಡ್ಯೂರಿಂಗ್ ಎನಿ ಚೇಂಜ್ ಇನ್ ದ ಪ್ರೊಸೆಸ್. ಇವಾಗ ಪ್ರೊಸೆಸ್ಸನ್ನು ಕಂಪ್ಲೀಟ್ ಚೇಂಜ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಗೇರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಒಂದು ಪ್ರೊಸೆಸ್ಸಿಂದ ಬೇರೆ ಪ್ರೊಸೆಸ್ಗೆ ಹೋಗುವಾಗ ಈ ಒಂದು PPAPನ್ನು ಮಾಡ್ತಾರೆ. ಆಮೇಲೆ ಪ್ರೊಡಕ್ಷನ್ ಲೊಕೇಶನ್ ಚೇಂಜ್ ಆದಾಗ ಆವಾಗೂ ಇದನ್ನು PPAPನ್ನು ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಎನಿ ಮಷಿನ್ ಚೇಂಜ್, ಮೇಜರ್ ಮಷಿನಿಂಗ್ ಏನೋ ಒಂದು ಚೇಂಜ್ ಮಾಡ್ತಾರೆ ಅಂದ್ಕೊಳ್ಳಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಆವಾಗ ದೆರ್ ವಿಲ್ ಬಿ ಅ ಡಿಫ್ರೆಂಟ್ ಇನ್ ದ ಪ್ರೊಸೆಸ್ ಪ್ಯಾರಾಮೀಟರ್ಸ್ ಆ್ಯಂಡ್ ಮಷಿನ್ ಟು ಮಷಿನ್ ವೇರಿ ಇರುತ್ತೆ ದ ಪ್ರಿಸಿಷನ್. ಸೊ ಆ ಟೈಮಲ್ಲಿ PPAPನ್ನು ಮಾಡ್ತಾರೆ. ಆಮೇಲೆ ಮೇಜರ್ ಕಸ್ಟಮರ್ ಕಂಪ್ಲೇಂಟ್ ಆದಾಗ PPAPನ್ನು ರಿವೆರಿಫೈ ಮಾಡಿ, ಇಫ್ ಎನಿ ಲೂಪ್ ಆರ್ ಎಲ್ಸ್ ಎನಿ ಇಶ್ಯೂ ಆರ್ ಎಲ್ಸ್ ಎನಿ ವೀಕ್ನೆಸ್ ಇನ್ ದ ಅವರ್ ಪ್ರೋಸೆಸ್ ಅಂತ ಫೈಂಡ್ ಔಟ್ ಆದಾಗ ಆ ಪ್ರೊಸೆಸ್ನ ಇಂಪ್ರೂವ್ ಮಾಡೋಕ್ಕೆ PPAPನ್ನು ಮಾಡ್ತಾರೆ. ಸೊ ಈ ಒಂದು ಸಿಚುವೇಶನ್ಸ್ಗಳಲ್ಲಿ PPAPನ್ನು ಪರ್ಫಾರ್ಮ್ ಮಾಡಬೇಕು ಆ್ಯಕ್ಚುಲಿ. ಸೊ ನಮ್ಮದು ಐ ಹೋಪ್ ನಿಮಗೆ ಇಷ್ಟೆಲ್ಲ ಸ್ಲೈಡ್ ಮೇಲೆ ಒಂದು ಜನರಲ್ ಐಡಿಯಾ ಬಂದಿರುತ್ತೆ, ವಾಟ್ ಈಸ್ PPAP ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ರಿಲೇಟೆಡ್ ಟು PPAP ಅಂತ. ಸೊ ಐ ಹೋಪ್ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಒನ್ ಬೈ ಒನ್ ಹೌ ಟು ಡೂ ದಿಸ್ ಆಲ್ PPAP ಅದು ವಿಡಿಯೋ ಮಾಡ್ತೀನಿ.
ಕನೆಕ್ಟೆಡ್ ಇರಿ. ಸೊ ಈ ವಿಡಿಯೋಸ್ಗಳನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕಲೀಗ್ಸ್ಗೆ ಶೇರ್ ಮಾಡಿ. ಸೊ ನಮ್ಮ ಲಾಸ್ಟ್ ಸೆಷನ್ ಬಂದು ಕ್ವಿಝ್. ಈ ಕ್ವಶನ್ಗಳ ಆನ್ಸರ್ಗೆ ಕಮೆಂಟ್ ಮಾಡಿ. ಸೊ ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಎಲಿಮೆಂಟ್ ಆಫ್ PPAP. ಸೊ ಕೆಳಗಡೆ 4 ಆಪ್ಷನ್ ಇದ್ದಾವೆ. ಫಸ್ಟ್ ಕ್ವಶನ್ ಬಂದು ಕಂಟ್ರೋಲ್ ಪ್ಲಾನ್, ಪ್ರೊಸೆಸ್ ಫ್ಲೋ ಡಯಾಗ್ರಾಮ್, PFMA, ಪ್ಯಾರಿಟಿ ಚಾರ್ಟ್. ಈ 4ರಲ್ಲಿ ಯಾವುದು PPAPದ ಎಲಿಮೆಂಟ್ ಅಲ್ಲ? ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PSW. ಕಮೆಂಟ್ ಮಾಡಿ ಇದರ ವಿಡಿಯೋಸ್ ಕೆಳಗಡೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಕ್ವಿಜ್ಗಳಿಗೆ ಆನ್ಸರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಒನ್ಸ್ ಅಗೇನ್ ಮತ್ತೆ ನಾನು ಆದಷ್ಟು ಬೇಗ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.